ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೋರ್ಲಿ ಬುಲ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಏನಪ್ಪ ಇವತ್ತಿನ ವಿಶೇಷ? KPTCL ನೌಕರರಿಗೆ ಮತ್ತೆ ಒಂದು ಭರ್ಜರಿ ಅವಕಾಶವಿದೆ. ಅದು ಯಾವುದಪ್ಪ ಅಂದರೆ ಇದು ಫ್ರೆಷರ್ಸ್ಗೆ ಅಲ್ಲ, ಇದು ಇನ್ ಸರ್ವಿಸ್ ಕೋಟಾದಡಿ ಸಹಾಯಕ ದರ್ಜೆ ಭಾಗ ಎ ಮತ್ತು ಭಾಗ ಬಿ ಎಕ್ಸಿಕ್ಯೂಟಿವ್ ಹೈಯರ್, ಎಕ್ಸಿಕ್ಯೂಟಿವ್ ಲೋವರ್ ಪರೀಕ್ಷೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಯಾರು KPTCL ಮತ್ತು ಎಸ್ಕಾಮ್ನ ನೌಕರರಾಗಿದ್ದೀರಿ ಅವರ ಈ ವಿಡಿಯೋನ ಎಲ್ಲಿಯೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಮತ್ತು ಕೊನೆಯವರೆಗೆ ನೋಡಿ, ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಸಂಚಿಕೆನ ಪ್ರಾರಂಭ ಮಾಡೋಣ. ಸಹಾಯಕ ದರ್ಜೆ ಭಾಗ ಎ, ಭಾಗ ಬಿ, ಎಕ್ಸಿಕ್ಯೂಟಿವ್ ಹೈಯರ್, ಎಕ್ಸಿಕ್ಯೂಟಿವ್ ಲೋವರ್ ಪರೀಕ್ಷೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿದ್ದಾರೆ. ಯಾರು ಮಿಸ್ ಮಾಡದೆ ಅರ್ಜಿಗಳನ್ನು ಹಾಕ್ರಿ. ಹಂಗಂತ ಹೇಳಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಲ್ಲ, ಇದು ಏನು ಸರ್ವಿಸ್ ಕೋಟಾದಡಿ. ಆಲ್ರೆಡಿ ನೀವು ಸರ್ವಿಸಲ್ಲಿ ಇರಬೇಕು, ಆಲ್ರೆಡಿ ನೀವು ಜಾಬಲ್ಲಿ ಇರಬೇಕು. ಯಾವ ಜಾಬಲ್ಲಿ? KPTCL ಅಂಡರ್ ಬರ್ತಕ್ಕಂತಹ 5 ಕಂಪನಿಗಳಾದ ಯಾವುದಾದ್ರೂ ಒಂದು ಕಂಪನಿಯಲ್ಲಿ ನೀವು ನಿಗಮದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರಬೇಕು. ಹಂಗಂಥೇಳಿ ಎಲ್ಲರೂ ಅರ್ಜಿ ಹಾಕಕ್ಕೆ ಬರೋದಿಲ್ಲ. ಅದಕ್ಕೂ ಕೆಲವೊಂದು ರಿಸ್ಟ್ರಿಕ್ಷನ್ ಇಟ್ಟಿದ್ದಾರೆ ಮತ್ತು ಯಾರು ಹಾಕ್ಬೋದು ಅಂದ್ಬಿಟ್ಟು ಅದು ಹೇಳಿದರು. ಮತ್ತು ಇವು ಪರೀಕ್ಷೆಗಳು ಯಾವ ತಿಂಗಳದಾಗ ನಡೀತಾವಂದ್ರೆ ಇದೇ ವರ್ಷ ನವೆಂಬರ್ ತಿಂಗಳದಾಗ ನಡಿಬೋದು ಅಂಥೇಳಿ ಅದು ಡೇಟ್ ಕೊಟ್ಟಿದ್ದಾರೆ. ಸಹಾಯಕ ದರ್ಜೆ ಭಾಗ ಎ ಮತ್ತು ಸಹಾಯಕ ದರ್ಜೆ ಭಾಗ ಬಿ ಇವೆರಡು ಹುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸಬಹುದಂದ್ರೆ ಕಿರಿಯ ಸಹಾಯಕರು, ಬೆರಳಚ್ಚುಗಾರರು, ಸಹಾಯಕರು ಮತ್ತು ಕಿರಿಯ ಆಪ್ತ ಸಹಾಯಕರು. ಇವರು ಸಹಾಯಕ ಭಾಗ ದರ್ಜೆ ಎ ಮತ್ತು ಬಿ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಹಾಕಬಹುದು. ಇನ್ನು ಇವು ಅರ್ಜಿ ಹಾಕಿ ನಾವು ಬರೆದ್ರೆ ನಮಗೇನು ಫಾಯ್ದಪ್ಪ ಅಂದ್ರೆ, ನೀವು ಎಕ್ಸಾಮ್ ಎಲ್ಲರೂ ಪಾಸ್ ಆದ್ರಂದ್ರೆ ನಿಮಗೆ ಒಂದು ಇನ್ಕ್ರಿಮೆಂಟ್ ಕೊಡ್ತಾರೆ. ಡಿಪಾರ್ಟ್ಮೆಂಟಲ್ಲಿ ಒಂದು ಇನ್ಕ್ರಿಮೆಂಟ್ ಸಿಗ್ತೈತಿ. ಇಲ್ಲಾಂದ್ರೆ ಆ ಟೈಮ್ದಲ್ಲಿ ನೀವು ಎಕ್ಸಾಮ್ ಪಾಸ್ ಆಗಿರ್ತಕ್ಕಂಥ ಟೈಮ್ದಲ್ಲಿ ಟಾಪ್ ರ್ಯಾಂಕಲ್ಲಿ ಬಂದಿದ್ರಂದ್ರೆ ನಿಮಗೆ ಹೊಸ ಪೋಸ್ಟು ಸಿಗಬಹುದು. ಇನ್ನು ಎಕ್ಸಿಕ್ಯೂಟಿವ್ ಹೈಯರ್ ಎಕ್ಸಾಮ್ಗೆ ಯಾರು ಬರಿಬೋದಪ್ಪ, ಯಾರು ಅಪ್ಲಿಕೇಶನ್ ಹಾಕ್ಬೋದು ಅಂದ್ರೆ ನಿಮ್ಮದು ಡಿಪ್ಲೊಮೊ ಇಲ್ಲ E&E ಆಗಿರ್ಬೋದು. E&E ಆಗಿರಬೇಕು. E&E ಮತ್ತು ಡಿಪ್ಲೊಮೊ ಆದವರ ಅರ್ಜಿಯನ್ನು, ಬರೀ ಡಿಪ್ಲೊಮೊ ಆಗಿರ್ತಕ್ಕಂಥ ಅಂದ್ರೆ ಬೇರೆ AICTE ಇಂದ ಮನ್ನಣೆ ಪಡೆದ ಯಾವುದೇ ವಿಶ್ವವಿದ್ಯಾನಿಲಯದಿಂದ, ಸಂಸ್ಥೆಯಿಂದ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್, ಸಿವಿಲ್ನಲ್ಲಿ BE ಅಥವಾ BTech ಅಥವಾ AMIE ಅಥವಾ ಪ್ರಸರಣ ಮತ್ತು ವಿತರಣೆಗೆ ಸಂಬಂಧಿಸಿದಂತೆ ಯಾವುದೇ ತತ್ಸಮಾನ ಇಂಜಿನಿಯರಿಂಗ್ನಲ್ಲಿ ಪದವಿ ಹೊಂದಿದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಥವಾ ಸಹಾಯಕ ಇಂಜಿನಿಯರ್, ಕಿರಿಯ ಇಂಜಿನಿಯರ್, ಹಿರಿಯ ನಕಾಶೆಗಾರರು ಮತ್ತು ಉಗ್ರಾಣ ಪಾಲಕರು ದರ್ಜೆ 1 ಮತ್ತು ಉಗ್ರಾಣ ಪಾಲಕ ದರ್ಜೆ 2 ಇವರೆಲ್ಲರೂ ಎಕ್ಸಿಕ್ಯೂಟಿವ್ ಹೈಯರ್ ಎಕ್ಸಾಮ್ನ ಬರಿಬೋದು, ಅಪ್ಲೈ ಮಾಡ್ಬೋದು. ಇನ್ನು ಎಕ್ಸಿಕ್ಯೂಟಿವ್ ಲೋವರ್ ಎಕ್ಸಾಮ್ನ ಯಾರು ಬರಿಬೋದು? ಎಕ್ಸಿಕ್ಯೂಟಿವ್ ಲೋವರ್ ಎಕ್ಸಾಮ್ ನೀವು ಬರೆಯೋರಿದ್ರಂದ್ರೆ ಅದಕ್ಕೂ ನೀವು ಡಿಪ್ಲೊಮೊ ಆಗಿರಬೇಕು. ಡಿಪ್ಲೊಮೊ ಇಲ್ಲ E&E ಆಗಿರ್ಬೋದು, ಇಂಜಿನಿಯರಿಂಗ್ನಲ್ಲಿ ಆಗಿರಬೇಕು. ಕರ್ನಾಟಕ ರಾಜ್ಯದ ಪಾಲಿಟೆಕ್ನಿಕ್ಸ್ ರೆಗ್ಯುಲರ್ ಕಾಲೇಜ್ ಮೋಡ್ನಲ್ಲಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮೊ ವಿದ್ಯಾರ್ಥಿ ಹೊಂದಿರಬೇಕು. ಕಿರಿಯ ಇಂಜಿನಿಯರ್ ಹುದ್ದೆಗಿಂತ ಯಾವುದೇ ಪದವೃಂದದ ಕೆಳಮಟ್ಟದ ಹುದ್ದೆಯ ನೌಕರರು ಅಂದ್ರೆ JE ಹುದ್ದೆಗಿಂತ ಕೆಳಮಟ್ಟದ ನೌಕರರು ಸಹ ಇದನ್ನು ಅರ್ಜಿಯನ್ನು ಬರೀಬಹುದು, ಅರ್ಜಿಯನ್ನು ಹಾಕಬಹುದು, ಅಪ್ಲೈ ಮಾಡ್ಬೋದು. ಯಾರ್ಯಾರಪ್ಪ? ಕಾವಲುಗಾರರು ಮತ್ತು ಮಾಲಿ ದರ್ಜೆ 2, ಕಿರಿಯ ಮಾಪಕ ಓದುಗರು ಹಾಕ್ಬೋದು, ಕಿರಿಯ ಪವರ್ಮ್ಯಾನ್ಗಳು ಹಾಕ್ಬೋದು, ಕಿರಿಯ ಸ್ಟೇಷನ್ ಪರಿಚಾರಕರು ಹಾಕ್ಬೋದು, ದಪ್ತರಿ ಹಾಕ್ಬೋದು, ಕಿರಿಯ ಸಹಾಯಕ ಇತ್ಯಾದಿ ಇವರೆಲ್ಲರೂ ಸಹ ಈ ಹುದ್ದೆಗಳಿಗೆ ಹಾಕ್ಬೋದು. ನಮ್ಮ ಲೈನ್ಮೆನ್ ಸ್ಟಾಫ್ದವರು ಸಹ ಎಕ್ಸಿಕ್ಯೂಟಿವ್ ಲೋವರ್ ಎಕ್ಸಾಮ್ನ ಬರಿಬೋದು. ಹಂಗಂಥೇಳಿ ಎಲ್ಲ ಲೈನ್ಮೆನ್ಗಳನ್ನು ಎಕ್ಸಿಕ್ಯೂಟಿವ್ ಲೋವರ್ ಎಕ್ಸಾಮ್ ಬರೆಯೋಕೆ ಆಗೋದಿಲ್ಲ. ಯಾಕಂದರೆ ನಿಮ್ಮದು ಯಾವ ಅಭ್ಯರ್ಥಿಯ ಕರ್ನಾಟಕ ರಾಜ್ಯದ ಪಾಲಿಟೆಕ್ನಿಕ್ಸ್ನಲ್ಲಿ ಡಿಪ್ಲೊಮೊ ಎಜುಕೇಷನ್ ಪಡೆದಿರ್ತಾರೋ ಅವರು ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸೋರಿದ್ರಂದ್ರೆ ನೀವು ಕರ್ತವ್ಯ ನಿರ್ವಹಿಸುತ್ತಿರುವ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳಿಂದ ನಿರಕ್ಷೇಪಣಾ ಪ್ರಮಾಣ ಪತ್ರವನ್ನು ಪಡೆಯತಕ್ಕದ್ದು. ನಿರಕ್ಷೇಪಣಾ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ನಂತರದಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸರಿ.
ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನೋಟಿಸ್ ಮಾಡಿದರು. ದಿನಾಂಕ 22/4/2015 ಮುಂಚಿತವಾಗಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್, ಟೆಲಿಕಮ್ಯುನಿಕೇಷನ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ವಿದ್ಯಾರ್ಥಿನ ಯಾರು ಪಡೆದುಕೊಂಡಿದ್ದೀರಿ ಮತ್ತು ದಿನಾಂಕ 22/4/2015 ನಂತರ ಸೇವೆಗೆ ಸೇರಿದ ನೌಕರರು ಎಕ್ಸಿಕ್ಯೂಟಿವ್ ಲೋವರ್ ಪರೀಕ್ಷೆಗಳನ್ನು ಬರೆಯಲು ಅರ್ಹರಿರುವುದಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ನೀವು 2015 ನಂತರ ಸೇವೆಗೆ ಸೇರಿದವರು ಆಗಿದ್ದರೆ 15 ಮುಂಚೆ ನೀವು ಎಲ್ಲರೇ ಡಿಪ್ಲೊಮಾ ಎ&ಸಿ ಮೆಕ್ಯಾನಿಕಲ್ ಡಿಪ್ಲೊಮಾ ವಿದ್ಯಾರ್ಥಿ ನೀವು ಪಡೆದಿದ್ದರೆ ಎಕ್ಸಿಕ್ಯೂಟಿವ್ ಲೋವರ್ ಪರೀಕ್ಷೆಗಳನ್ನು ನೀವು ಬರೆಯೋಕೆ ಅರ್ಹರಿರುವುದಿಲ್ಲ ಅಂತ ಹೇಳಿದರು. ಮತ್ತು ಇದಕ್ಕೆ ಉದ್ಯೋಗ ಪೂರ್ವ ತರಬೇತಿಯನ್ನು ಪೂರ್ಣಗೊಳಿಸಿ ಉತ್ತೀರ್ಣರಾದಂಥ ನೌಕರರಿಗೆ ಸಹ ಇಲಾಖಾ ಪರೀಕ್ಷೆಗಳನ್ನು ತೆಗೆದುಕೊಳ್ಳಲು ಅವಕಾಶ ಇರ್ತೈತಿ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಬರೀರಿ. ಮತ್ತು ನಾವು ಅರ್ಜಿಯನ್ನು ನಾವು ಎಕ್ಸಿಕ್ಯೂಟಿವ್ ಸಹಾಯಕ ದರ್ಜೆ ಭಾಗ ಎ ಮತ್ತು ಸಹಾಯಕ ದರ್ಜೆ ಭಾಗ ಬಿ ಎರಡೂ ಹುದ್ದೆಗಳನ್ನು ಹಾಕ್ತೀವಿ ಅಂದ್ರೆ ಹಾಕಬಹುದು. ಆದರೆ ಪ್ರತ್ಯೇಕ ಅರ್ಜಿಗಳನ್ನು ಸಲ್ಲಿಸಿರಿ ಮತ್ತು ಪ್ರತ್ಯೇಕ ಅರ್ಜಿ ಶುಲ್ಕಗಳನ್ನು ಸಲ್ಲಿಸತಕ್ಕದ್ದು. ನೀವು ಆ ಎಕ್ಸಾಮ್ ಫಾರ್ಮ್ ಫಿಲಪ್ ಮಾಡಬೇಕಾದ್ರೆ ಸೇವೆಗೆ ಸೇರಿದ ದಿನಾಂಕ, ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ಮತ್ತು ಯಾವ ಕಚೇರಿಯಲ್ಲಿ ನಿರ್ವಹಿಸ್ತಿರ್ತೀರ ಆ ಕಚೇರಿಯ ಅಡ್ರೆಸ್ ಕಡ್ಡಾಯವಾಗಿ ಅರ್ಜಿಯಲ್ಲಿ ನಮೂದಿಸಬೇಕು. ಮತ್ತು ಎಕ್ಸಿಕ್ಯೂಟಿವ್ ಹೈಯರ್ ಪರೀಕ್ಷೆ ತೆಗೆದುಕೊಳ್ಳೋಕೆ ಅರ್ಹರಿರುವ ಅಭ್ಯರ್ಥಿಗಳು ಅಂದ್ರೆ ಕರ್ನಾಟಕ ರಾಜ್ಯದ ಪಾಲಿಟೆಕ್ನಿಕ್ಸ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮೊ ವಿದ್ಯಾರ್ಥಿ ಹೊಂದಿರಬೇಕು, ಕಡ್ಡಾಯವಾಗಿ ನಮೂದಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಎಕ್ಸಿಕ್ಯೂಟಿವ್ ಲೋವರ್ ಎಕ್ಸಾಮ್ ನೀವು ತಗೊಳ್ಳೋರಿದ್ರೆ ಅಂದ್ರೆ ಕರ್ನಾಟಕ ರಾಜ್ಯದ ಪಾಲಿಟೆಕ್ನಿಕ್ಸ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮೊ ವಿದ್ಯಾರ್ಥಿ ಹೊಂದಿರಬೇಕು ಅಥವಾ 2 ವರ್ಷದ ITI ಅಥವಾ ITC ಸರ್ಟಿಫಿಕೇಟ್ ಹೊಂದಿರುವ, ತಾಂತ್ರಿಕ ಕೋಟಾದಡಿ ನೇರ ನೇಮಕಾತಿ ಹೊಂದಿರುವ ವಿವರಗಳನ್ನು ಕಡ್ಡಾಯವಾಗಿ ನಮೂದಿಸಬೇಕು ಅಂತ ಹೇಳಿದ್ದಾರೆ. ನೋಡ್ರಿ, ಎಕ್ಸಿಕ್ಯೂಟಿವ್ ಲೋವರ್ ಎಕ್ಸಾಮ್ ನೀವು ಬರೆಯೋರಿದ್ರಂದ್ರೆ ಇದು ಎಕ್ಸಿಕ್ಯೂಟಿವ್ ಲೋವರ್ ಎಕ್ಸಾಮ್ನ JLM ಅಥವಾ ಜೂನಿಯರ್ ಲೈನ್ಮ್ಯಾನ್, ಜೂನಿಯರ್ ಪವರ್ಮ್ಯಾನ್ಗಳು ಸಹ ಬರಿಬೋದು. ಅವರು ಸೇವೆಗೆ ಸೇರುವಕ್ಕಿಂತ ಮುಂಚೆ ನೀವು ITI ಆಗಿರ್ಬೋದು ಅಥವಾ ಡಿಪ್ಲೊಮಾ ಆಗಿರ್ಬೋದು, ನೀವು ಎಕ್ಸಾಮ್ನ ನೀವು ಇದಕ್ಕೆ ತಕ್ಕಂಥ ನೀವು ಕ್ವಾಲಿಫಿಕೇಷನ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಇನ್ನು ಇದಕ್ಕೆ ನೋಂದಣಿಗೆ ಯಾವಾಗ ಅರ್ಜಿ ಸ್ಟಾರ್ಟಪ್ಪ ಅಂದ್ರೆ ದಿನಾಂಕ 27/7/2026 ದಿನಾಂಕ 1/8/2026 ಕೇವಲ ಬೆರಳೆಣಿಕೆಯಷ್ಟೇ ಮಾತ್ರ ಟೈಮ್ ಕೊಟ್ಟಿದ್ದಾರೆ. ಯಾರು ಲಾಸ್ಟ್ ಡೇಟ್ ತನಕ ವೇಟ್ ಮಾಡೋಕ್ಕೆ ಹೋಗಬೇಡ್ರಿ. ಹಿಂದೆ ನಿಮ್ಮ ವಿಭಾಗ ಕಚೇರಿಯ ಅಧಿಕಾರಿಗಳನ್ನು, ಲೆಕ್ಕಾಧಿಕಾರಿಗಳನ್ನು ಹೋಗಿ ಭೇಟಿ ನೀಡಿ ಬೇಕಾದ ಡಾಕ್ಯುಮೆಂಟ್ಸ್ಗಳನ್ನು ಕಲೆಕ್ಟ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ರಿ. ಇನ್ನು ಎಕ್ಸಾಮ್ನಾಗ ಅಪ್ಲೈ ಮಾಡಿದ್ದು ಇದಕ್ಕೆ ಯಾವ ಪುಸ್ತಕ ಓದಬೇಕು ಅಂತ ನೀವು ಕೇಳಿದ್ರಂದ್ರೆ ಇದಕ್ಕೆ ಪುಸ್ತಕ ಸಹ ಡಾಕ್ಯುಮೆಂಟ್ಸ ಇಲಾಖೆದವರು ಹೊರಡಿಸಿದ್ದಾರೆ. ಇದೊಂದು ಲಿಂಕ್ ಐತಿ, ಆಫೀಸ್ KPTCL ವೆಬ್ಸೈಟ್ನಲ್ಲಿ ಇರ್ತೈತಿ. ಹೋಗಿ ಡೌನ್ಲೋಡ್ ಮಾಡಿಕೊಡ್ರಿ. ಮತ್ತು ನೀವು ಅರ್ಜಿಯನ್ನು ಹಾಕಿದ್ರಂದ್ರೆ ನಿಮಗೊಂದು ಯೂಸರ್ ID ಪಾಸ್ವರ್ಡ್ ಕೊಟ್ಟಿರ್ತಾರೋ ಅದನ್ನ ಹಾಕಿಬಿಟ್ಟು ಯೂಸರ್ ID ಪಾಸ್ವರ್ಡ್ ಹಾಕಿಬಿಟ್ಟು ನೀವು ಪುಸ್ತಕದ ಕೈಪಿಡಿಯನ್ನು ಡೌನ್ಲೋಡ್ ಮಾಡಿ ಓದಬೇಕು. ಓದಿ ಎಕ್ಸಾಮ್ ಬರೆದು ಪಾಸ್ ಆಗ್ರಿ. ಯಾವುದೇ ರೀತಿ ಕನ್ಸೆಷನ್ ಏನು ಇರೋದಿಲ್ಲ ಇದ್ರೊಳಗ. ಯಾರು ಟಾಪ್ ಮೆರಿಟ್ದಲ್ಲಿ ಬರ್ತಿರಲ್ಲ ಅವ್ರಿಗೆ ಬೇಗ ಪ್ಲೇಸ್ಮೆಂಟ್ ಆಗ್ತಾವೆ ಅಪ್ಪರ್ ಪೋಸ್ಟ್ಗೆ. ನೀವು ಅರ್ಜಿ ಫಾರ್ಮ್ ಫಿಲಪ್ ಮಾಡಬೇಕಾದ್ರೆ ನಿಮ್ಮ ಸೇವಾ ಪುಸ್ತಕದಲ್ಲಿ ಯಾವ ರೀತಿ ನಿಮ್ಮ ಹೆಸರುಗಳು ಇರ್ತೈತಿ, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ಹುದ್ದೆ ಆಗಿರ್ಬೋದು, ಯಾವ ರೀತಿ ಇದೆ ಅದೇ ರೀತಿ ಚಾಚು ತಪ್ಪದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡದೆ ಅಪ್ಲೈ ಮಾಡಬೇಕಾಗ್ತೈತಿ. ಕೆಲವು ವಿಷಯಗಳಲ್ಲಿ ಕವಿಪ್ರನಿನಿ ಹಾಗೂ ವಿದ್ಯುತ್ ಸರಬರಾಜು ಕಂಪನಿಗಳು ತಮ್ಮದೇ ಆದ ನಿಯಮಾವಳಿಗಳನ್ನು ರೂಪಿಸಿಕೊಂಡಿದ್ದರು. ಈ ಪರೀಕ್ಷೆಗೆ ಕವಿಪ್ರನಿನಿ ರೂಪಿಸುವ ನಿಯಮಾವಳಿಗಳನ್ನೇ ಪರಿಗಣಿಸಲಾಗುವುದು ಅಂಥೇಳಿ ಹೇಳಿದರು. ಆದರೆ ಪ್ರತಿ ಪರೀಕ್ಷೆಯಲ್ಲಿ ಕನಿಷ್ಠ ನೀವು 35 ಮಾರ್ಕ್ಸ್ನ ಗಳಿಸಬೇಕು ಹಾಗೂ ಸರಾಸರಿ 40 ಅಂಕಗಳಷ್ಟು ಗಳಿಸಿದ್ದಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತೀರಿ ಅಂತ ಹೇಳಿದ್ದಾರೆ. ಯಾವುದೇ ಪತ್ರಿಕೆಯಲ್ಲಿ 40% ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಲ್ಲಿ
ಅಭ್ಯರ್ಥಿಯು ಮುಂದಿನ ಪತ್ರಿಕೆಯಲ್ಲಿ ಆ ಪತ್ರಿಕೆಗೆ ವಿನಾಯಿತಿಯನ್ನು ಪಡೆಯುತ್ತಾರೆ. ನೋಡ್ರಿ ಹೇಳಿದಾರೆ ಇಲ್ಲಿ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟೈತಿ 35 ಮಾರ್ಕ್ಸ್ ತೆಗೆದ್ರೆ ಪಾಸ್. ಆದ್ರೆ ಎಲ್ಲ ಎಕ್ಸಾಮ್ ಕೂಡಿದ್ರೆ ನೀವು ಏನು ಬರಿತಕ್ಕಂಥ ಎಕ್ಸಾಮ್ ಇದಾವಲ್ಲ ಅವು ಎಕ್ಸಾಮ್ ಕೂಡಿದ್ರೆ ಮಾರ್ಕ್ಸ್ಗಳನ್ನು ಸೇರಿಸಿದ್ರೆ ಟೋಟಲ 40% ಆಗಬೇಕು. 40% ಆದರೆ ಎಕ್ಸಾಮ್ನಲ್ಲಿ ನೀವು ಪಾಸ್ ಆಗ್ತೀರಿ. ಇಲ್ಲಪ್ಪ ನಾವು ಇನ್ನೂ ಜಾಸ್ತಿ ನಾವು ಓದ್ತೀವಿ ಅಂದ್ರೆ 40%ಗಿಂತ ನೀವು ಜಾಸ್ತಿ ಎಲ್ಲಾರೆ ಮಾರ್ಕ್ಸ್ ತೆಗೆದಿದ್ದೇ ಆಗಿದ್ದಲ್ಲಿ ಮುಂದಿನ ಇಲಾಖೆಯ ಪರೀಕ್ಷೆಗೆ ನೀವು ಏನು ಬರಿತಿರಲ್ಲ ನೆಕ್ಸ್ಟ್ ಎಕ್ಸಾಮ್ಗೆ ಅಲ್ಲಿ ನಿಮಗೆ ಕನ್ಸೆಷನ್ ಕೊಡ್ತಾನೆ ಅಂತ ಹೇಳಿದಾರೆ. ನೋಡ್ರಿ ಆ ಪತ್ರಿಕೆಗೆ ಅಭ್ಯರ್ಥಿಯು ಮುಂದಿನ ಪರೀಕ್ಷೆಯಲ್ಲಿ ಆ ಪತ್ರಿಕೆಗೆ ವಿನಾಯಿತಿಯನ್ನು ಪಡೆಯುತ್ತಾರೆ ಅಂತ ಹೇಳಿದರು. ಅಭ್ಯರ್ಥಿಯು ಅರ್ಜಿಯಲ್ಲಿ ಸುಳ್ಳು ಅಥವಾ ತಪ್ಪು ಮಾಹಿತಿ ಒದಗಿಸಿದ್ದಲ್ಲಿ ನಿಯಮಾನುಸಾರ ಶಿಸ್ತಿನ ಕ್ರಮವನ್ನು ಜರುಗಿಸಲಾಗುವುದು. ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಎಜುಕೇಷನ್ ಆಗಿರ್ಕಿಲ್ಲ ಅಂದ್ರೆ ಅರ್ಜಿಯನ್ನು ಹಾಕಕ್ಕೆ ಹೋಗ್ಬೇಡ್ರಿ. ಅರ್ಜಿಯನ್ನು ಯಾರು ಹಾಕಬೇಕು ಏನು ಮಾಡಬೇಕು ಅಂತ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಿಮ್ಮ ವಿಭಾಗ ಕಚೇರಿಯ ಲೆಕ್ಕಾಧಿಕಾರಿಗಳನ್ನು ಭೇಟಿ ನೀಡಿ. ಒಂದು ವೇಳೆ ಅಭ್ಯರ್ಥಿಯು ಮೇಲೆ ತಿಳಿಸಿದ ಷರತ್ತು ಮತ್ತು ಸಾಮಾನ್ಯ ಸೂಚನೆಗಳಲ್ಲಿ ಕನಿಷ್ಠ ಅರ್ಹತೆ ಇಲ್ಲದ ಪಕ್ಷದಲ್ಲಿ ಮಾತ್ರ ಅರ್ಜಿಗಳನ್ನು ತಿರಸ್ಕರಿಸಬಹುದಾಗಿರುತ್ತದೆ ಅಂತ ಹೇಳಿದರು. ಮಿನಿಮಮ್ ಕ್ವಾಲಿಫಿಕೇಷನ್ ಏನೇನು ಹೇಳಿದಾರಲ್ಲ ಅವರ ಸುತ್ತೋಲೆಯಲ್ಲಿ ನೋಟಿಫಿಕೇಶನ್ದಲ್ಲಿ ಬಿಟ್ಟಿದ್ದಾರೋ ಯಾರ ನೀವು ಎಲಿಜಿಬಿಲಿಟಿ ಇದಿರಲ್ಲ ಅವ್ರು ಮಾತ್ರ ಅರ್ಜಿ ಹಾಕ್ರಿ. ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ವಿಭಾಗ ಕಚೇರಿಯ ಲೆಕ್ಕಾಧಿಕಾರಿಗಳನ್ನು ಹಾಗೂ ಹಿರಿಯ ಅಧಿಕಾರಿಗಳನ್ನು ಭೇಟಿ ನೀಡಿ ನೀವು ಹೆಚ್ಚಿನ ಮಾಹಿತಿಗಳನ್ನು ಪಡೆಯತಕ್ಕದ್ದು. ಹಾಗೂ ನಮ್ಮ KPTCL ವೆಬ್ಸೈಟ್ಗೆ ಭೇಟಿ ನೀಡಿ ಇನ್ನೂ ಹೆಚ್ಚಿನ ನಿಮಗೆ ಮಾಹಿತಿಯನ್ನು ದೊರಕ್ತದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ನನ್ನ ಬುರ್ಲಿ ಬುಲ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಹಾಗೂ ಸಹಪಾಠಿಗಳಿಗೂ ಸಹ ಶೇರ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.